ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡದ ಹಿನ್ನೆಲೆ ಮೆಣಸಿನಕಾಯಿಗೆ ಅತಿದೊಡ್ಡ ಪ್ರಮಾಣದಲ್ಲಿ ಈಗ ಬಿಸಿ ತಡ್ತಾ ಇದೆ. ಯಾವ ಮೆಣಸಿನಕಾಯಿ? ಕರ್ನಾಟಕದ ಅತಿ ಸುಪ್ರಸಿದ್ಧವಾಗಿರುವಂತಹ ರಾಣೆಬೆನ್ನೂರಿನ ಬ್ಯಾಡಗಿ ಮೆಣಸಿನಕಾಯಿ ಆ ಮಾರುಕಟ್ಟೆ ಮೇಲೂ ಸಹ ಅದರ ಬಿಸಿ ತಟ್ಟಿದೆ. ಈ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇತ್ತು. ಆ ಗಲ್ಫ್ ರಾಷ್ಟ್ರಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಮಲೇಷಿಯಾ, ಇಂಡೋನೇಷ್ಯಾ, ಥೈಲ್ಯಾಂಡು, ಸಿಂಗಾಪುರು ಆ ಭಾಗಕ್ಕೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಈ ಮೆಣಸಿನಕಾಯಿಯನ್ನು ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಈಗ ಯುದ್ಧ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಕಾರಣಕ್ಕಾಗಿ ಈ ಮೆಣಸಿನಕಾಯಿಯನ್ನು ಕಂಟೈನರ್ ಮೂಲಕವಾಗಿ, ಸಮುದ್ರಯಾನದ ಮೂಲಕವಾಗಿ ಬೇರೆ ಕಡೆಗೆ ರಫ್ತನ್ನು ಮಾಡಲಾಗುತ್ತಲ್ಲ, ಆ ಒಂದು ಬೆಲೆ ಈಗ ಏರಿಕೆ ಆಗ್ತಾ ಇದೆ. ಯುದ್ಧಕ್ಕೂ ಹಿಂದಿನ ದರ $1,800ರಿಂದ $3,500 ಈಗ ಕಂಟೈನರ್ಗಳು ಹೋಗ್ತಾ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಅದರ ಬೆಲೆ ಗಣನೀಯವಾಗಿ ಏರಿಕೆ ಆಗಿದೆ. ಇದರಿಂದಾಗಿ ಯುದ್ಧದ ಎಫೆಕ್ಟ್ ಭಾರತದ ಮೇಲೆ ಹೇಗೆ ಬೀಳುತ್ತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಂಟೈನರ್ ಬಾಡಿಗೆ. ಈ ಯುದ್ಧದ ಹಿಂದಿನ ದರ ಏನಿತ್ತಲ್ಲ, ಅದು $1,800 ಇತ್ತು. ಒಂದು ಕಂಟೈನರ್, ಅದರೊಳಗಡೆ ಕಂಟೈನರ್ನ ಬಾಡಿಗೆ ತಗೊಂಡು ಅದರೊಳಗಡೆ ಮೆಣಸಿನಕಾಯಿಗಳನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ರಫ್ತನ್ನು ಮಾಡಲಾಗ್ತಿತ್ತು. ಆದರೆ ಈಗ ಒಂದು ಕಂಟೈನರ್ ಬಾಡಿಗೆ ತೆಗೆದುಕೊಳ್ಬೇಕು ಅಂದರೆ $3,500, ಅಂದರೆ ಬರೋಬ್ಬರಿ 2 ಪಟ್ಟು. $1,800 ಮುಂಚೆ ಇತ್ತು ಬಿಫೋರ್ ವಾರ್, ಈಗ ಆಫ್ಟರ್ ವಾರ್ $3,500 ಪರ್ ಕಂಟೈನರ್, ಅಂದರೆ ಬರೋಬ್ಬರಿ 1 to ಡಬಲ್ ರೇಟ್ ಆಗಿಬಿಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಾನಂದ್ ಅಲ್ಲಿರುವಂತಹ ಈ ಮೆಣಸಿನಕಾಯಿ ವ್ಯಾಪಾರಸ್ಥರ ಜೊತೆಗೆ ಮಾತನಾಡಿದ್ದಾರೆ. ಅವರೇನು ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇಸ್ರೇಲ್ ನಡುವೆ ಯುದ್ಧ ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ ಏನಂದರೆ ಖ್ಯಾತ ಮೆಣಸಿನಕಾಯಿ ಮಾರುಕಟ್ಟೆ ಇರತಕ್ಕಂಥ ಬ್ಯಾಡಿಗೆ ಮೇಲೆ ಬಿದ್ದಿರುವಂಥದ್ದು. ಸದ್ಯ ನೋಡ್ತಾ ಇರ್ಬೋದು ನಾವೊಂದು ಬ್ಯಾಡಿಗೆ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಇರುವಂಥದ್ದು. ಅಂದರೆ ಅಲ್ಲಿ ಒಂದು ಯುದ್ಧ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ ಈ ಒಂದು ಮಾರುಕಟ್ಟೆಯ ಮೇಲೆ ಬಿದ್ದಿರುವಂಥದ್ದು. ಯಾಕಂದರೆ ಇಲ್ಲಿ ದೇಶದಲ್ಲೇ 2ನೇ ಅತಿ ದೊಡ್ಡ ಮೆಣಸಿನ ಮಾರುಕಟ್ಟೆ ಅಂತೇಳಿ ಈ ಒಂದು ಮೆಣಸಿನಕಾಯಿ ಮಾರುಕಟ್ಟೆಯನ್ನು ಕರೀತಾರೆ. ಆದರೆ ರಾಜ್ಯ ಮತ್ತು ದೇಶದ ವಿವಿಧ ಭಾಗಗಳಿಂದ ಏನಂದರೆ ರೈತರು ಮೆಣಸಿನಕಾಯಿಯನ್ನು ಬೆಳೆದು ಈ ಒಂದು ಮಾರುಕಟ್ಟೆಗೆ ತೆಗೆದುಕೊಂಡು ಬಂದು ಲಾಭವನ್ನು ಪಡೆದುಕೊಂಡು ಮಾಡ್ತಾರೆ. ಆದರೆ ಇಲ್ಲಿ ಬರ್ತಕ್ಕಂಥ ಮೆಣಸಿನಕಾಯಿ ದೇಶ ವಿದೇಶಗಳಿಗೆ, ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯುದ್ಧ ಆರಂಭವಾದಂಥ ಸಂದರ್ಭದಲ್ಲಿ ಅಂದರೆ ಕಳೆದ 10 ದಿನಗಳಿಂದ ಹೊರದೇಶಕ್ಕೆ ಹೋಗ್ತಕ್ಕಂಥ ಎಲ್ಲ ಮೆಣಸಿನಕಾಯಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಜೊತೆಗೆ ಇದರ ಎಫೆಕ್ಟ್ ರೈತರಲ್ಲದೆ ದಲ್ಲಾಳಿಗಳು ಪ್ರತಿಯೊಬ್ಬರ ಮೇಲೂ ಕೂಡ ಇದರ ಎಫೆಕ್ಟ್ ಬಿದ್ದಿರುವಂಥದ್ದು. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಇಲ್ಲಿನ ಮೆಣಸಿನಕಾಯಿಯನ್ನು ದಲ್ಲಾಳಿಗಳಿಗೆ ಕೊಡ್ತಾರೆ. ಆ ಒಂದು ವ್ಯಾಪಾರ ಮಾಡ್ತಕ್ಕಂಥ ಅವರು ಅಂದರೆ ಬೇರೆ ಬೇರೆ ದೇಶಗಳಿಗೆ ಕಳಿಸಿ ಒಂದು ಮೆಡಿಸಿನಿಗೆ ಆಗಿರ್ಬೋದು ಅಥವಾ ಸೌಂದರ್ಯವರ್ಧಕ ವಸ್ತುಗಳಿಗಾಗಿರ್ಬೋದು ಈ ಒಂದು ಮೆಣಸಿನಕಾಯಿಯನ್ನು ಯೂಸ್ ಮಾಡ್ತಾರೆ. ಆದರೆ ಯುದ್ಧ ಆರಂಭವಾದಂಥ ಹಿನ್ನೆಲೆಯಲ್ಲಿ ಇದರ ಎಫೆಕ್ಟ್ನಿಂದಾಗಿ ಬಹಳಷ್ಟು ಪ್ರಮಾಣದಲ್ಲಿ ಏನಂದರೆ ಮೆಣಸಿನಕಾಯಿ ಬೇರೆ ದೇಶಕ್ಕೆ ಹೋಗ್ತಕ್ಕಂಥ ಮೆಣಸಿನಕಾಯಿ ರಫ್ತು ಕಡಿಮೆ ಆಗಿರುವಂಥದ್ದು. ಇಲ್ಲಿ ವ್ಯಾಪಾರಸ್ಥರಿದ್ದಾರೆ, ಅವ್ರು ಮಾತನಾಡ್ಸೋಣ. ಸರ್, ಈ ಗಲ್ಫ್ ರಾಷ್ಟ್ರಗಳಂದರೆ ಇಸ್ರೇಲ್ ಇರಾನ್ ಯುದ್ಧ ಆಗ್ತಾ ಇದೆ, ಇದರ ಎಫೆಕ್ಟ್ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಮೇಲೆ ಬಿದ್ದಿದೆ, ಯಾವ ಥರ ಪರಿಣಾಮ ಬಿದ್ದಿದೆ? ಯುದ್ಧ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಮನುಕುಲದ ನಾಶಕ್ಕಾಗಿ ಪ್ರಾರಂಭವಾದ ಯುದ್ಧ ಎಲ್ಲ ಹುಟ್ಟುವಳಿಗಳ ಮೇಲೆ ಕೂಡ ಸಾಮಾನ್ಯವಾಗಿ ಎಫೆಕ್ಟ್ ಬೇರೆ ಬೀರುತ್ತೆ. ಈ 10 ದಿನಗಳಿಂದ ಈ ಯುದ್ಧ ಏನು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಬಾಂಬೆಯಿಂದ ಎಮಿರೇಟ್ಸ್ ಆಗಿರ್ಬೋದು, ಇಸ್ರೇಲ್ ಕಂಟ್ರಿ ಆಗಿರ್ಬೋದು, ಇರಾನ್ಗಾಗಿರ್ಬೋದು ಯಾವುದೇ ಥರದ ರಫ್ತು ನಡೀತಾ ಇಲ್ಲ. ಮತ್ತು ನಮಗೆ ಈಸ್ಟ್ ಪಾರ್ಟ್ ಆಫ್ ಏಷ್ಯಾ, ಮಲೇಷ್ಯಾ ಹಬ್ ಏನಿದೆಯಲ್ಲ, ಅಲ್ಲಿಗೆ ಕೂಡ ಈಗ ಒಂದು 5-6 ದಿನಗಳಿಂದ ಕಂಟೈನರ್ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕೆ ಸಿಗ್ತಾ ಇಲ್ಲ? ಶಾರ್ಟೇಜ್ ಇದೆ, ಅವರು ಬರ್ತಾ ಇಲ್ಲ. ಯುದ್ಧದ ಎಫೆಕ್ಟ್ನಿಂದಾಗಿ ಮೊದಲು ಫ್ರೀಕ್ವೆಂಟಾಗಿ ಶಿಪ್ಸ್ ಬರ್ತಾ ಇತ್ತು, ಈಗ ಒಂದು 10 ದಿನಗಳಿಂದ ಬರ್ತಾ ಇಲ್ಲ. ನಾಳೆ 14th ರೀಓಪನ್ ಆಗುತ್ತೆ. ಆದರೂ ಕೂಡ ಮೊದಲಿಗೆ ಒಂದು 40 ಫೀಟ್ ಕಂಟೈನರ್ಗಿದ್ದಂಥ ಬಾಡಿಗೆ $1,800 ಇದ್ದಿದ್ದು ಇವತ್ತು $3,800 ಆಗಿದೆ. ಶಾರ್ಟೇಜ್ ಇರೋದ್ರಿಂದ ಮೋರ್ ದೆನ್ ಡಬಲ್ ಆಗಿದೆ. ಹೀಗೆಲ್ಲ ಆಗೋದ್ರಿಂದ ಇಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಆನ್ ದ ರೇಟ್ ಆಫ್ ದ ಚಿಲ್ಲಿ. ಅದರಲ್ಲಿ ಕಾಸ್ಟಿಂಗಲ್ಲಿ ನಾವು ವರ್ಕೌಟ್ ಮಾಡಬೇಕಲ್ಲ. ಹೀಗಾಗಿ ಈ ಮೆಣಸಿನಕಾಯನ್ನು ಯಾವುದಕ್ಕೆ ಬಳಸ್ತಾರೆ ಹೊರದೇಶಗಳಲ್ಲಿ ಅಂತ? ಮುಖ್ಯವಾಗಿ ಮೆಣಸಿನಕಾಯಿ ಹೋಗೋದು ಇದರಲ್ಲಿ ನಾವು 2 ಮುಖ್ಯ ಅಂಶಗಳನ್ನು ನಾವು ಪರಿಗಣಿಸ್ಬೋದು. ಒಂದು ಬಣ್ಣ, ಒಂದು ಖಾರ.
ಬಣ್ಣ ಮತ್ತು ಖಾರ ಎರಡೂ ಕೂಡ ಊಟಕ್ಕೆ ಬೇಕಾದಂಥದ್ದು. ಫುಡ್ ಇಂಡಸ್ಟ್ರೀಸ್ನಲ್ಲಿ ಬಳಸ್ತಾರೆ. ಎರಡನೇದು ಇದನ್ನು ಓಲಿಯೋರಿಜಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನು ಹಲವಾರು ವಿಭಾಗಗಳಲ್ಲಿ ಅಂದರೆ ಎಡಿಬಲ್ ಡೈಸ್ ಅಂಥೇಳಿ ಊಟ ಮಾಡುವ ಬಣ್ಣದ ಎಲ್ಲಿ ಕೆಂಪು ಬಣ್ಣ ಬೇಕಾಗಲ್ಲ ಅಲ್ಲೆಲ್ಲ ಈ ಮೆಣಸಿನಕಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ನ್ಯಾಚುರಲ್ ಕೆಂಪು ಬಣ್ಣವನ್ನು ಬಳಸ್ತಾರೆ ಮತ್ತು ಕಾಸ್ಮೆಟಿಕ್ಸಲ್ಲಿ ಬಳಸ್ತಾರೆ, ಬೆವರೇಜಸಲ್ಲಿ ಬಳಸ್ತಾರೆ. ಇದರಿಂದ ತೆಗೆಯುವಂಥ ಖಾರವನ್ನು ಕ್ಯಾಪ್ಸಿಸಿನ್ ಅಂತ ಹೇಳ್ತೀವಿ, ಅದನ್ನು ಖಾರವನ್ನು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಕೌಂಟರ್ ಇರಿಟೆಂಟ್ ಅಂತ ಯೂಸ್ ಮಾಡ್ತೀವಿ. ನೀವು ಪೇನ್ ಕಿಲ್ಲಿಂಗ್ ಬಾಂಬ್ಸ್ ಎಲ್ಲ ಯೂಸ್ ಮಾಡ್ತೀರಿ, ಅದರಲ್ಲಿ ಬಳಸೋದು ಕೌಂಟರ್ ಇರಿಟೆಂಟ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ. ಅದು ನಿಮ್ಮ ತಲೆನೋವನ್ನು ಕಡಿಮೆ ಮಾಡೋದಿಲ್ಲ, ಇಟ್ ಗಿವ್ಸ್ ಅಡಿಷ್ನಲ್ ಇರಿಟೇಷನ್ ಟು ಯುವರ್ ಪೇನ್, ಅದನ್ನು ಮರೆಸ್ಬಿಡುತ್ತೆ. ನಿಮ್ಮಲ್ಲಿರುವಂಥ ಪೇನನ್ನು ಮರೆಸಿ ಕೌಂಟರ್ ಇರಿಟೆಂಟ್ ಅಂತ ಹೇಳ್ತೀವಿ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಕೂಡ ಈ ಕ್ಯಾಪ್ಸಿಸನನ್ನು ಬಳಸ್ತಾರೆ. ಇದಿಷ್ಟೇನೆಂದರೆ ವ್ಯಾಪಾರಸ್ಥರ ಮತ್ತು ಮನುಕುಲವನ್ನು ಹಾಳು ಮಾಡುವಂಥ ಯುದ್ಧ ನಮಗೆ ಬೇಕಾಗಿಲ್ಲ. ಕೇವಲ ಯುದ್ಧ ಎಲ್ಲ ರೀತಿಯಂಥ ಎಫೆಕ್ಟ್ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂದಿನ ದಿನಗಳು ಏನಾದರೂ ಯುದ್ಧ ಮುಂದುವರೆದ್ರೆ ಇನ್ನೂ ಎಫೆಕ್ಟ್ ಹೆಚ್ಚಾಗುತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.